ಮುರುಗೇಶ್ ನಿರಾಣಿ ನಮ್ಮ ಸಹೋದರ ಆತ್ಮೀಯ ಸ್ನೇಹಿತ. ಸಕ್ಕರೆ ಉದ್ಯಮದಲ್ಲಿ ದಾಖಲೆಗಳನ್ನು ಮಾಡಿರುವಂಥ ವೀರ ಕನ್ನಡಿಗ. ಸಕ್ಕರೆ ಉದ್ಯಮ ಮತ್ತು ಅದರ ಉಪ ಪದಾರ್ಥಗಳನ್ನು ತಯಾರು ಮಾಡೋದರಲ್ಲಿ ಮತ್ತು ಸಕ್ಕರೆಯಿಂದ ಹಿಡಿದು ಗ್ರೀನ್ ಎನರ್ಜಿವರೆಗೂ ಅತ್ಯಂತ ಯಶಸ್ವಿಯಾಗಿರುವಂಥ ಉದ್ಯಮಿ ಮುರುಗೇಶ್ ನಿರಾಣಿ. ಇವತ್ತು ಕರ್ನಾಟಕದ ಗಡಿಯನ್ನು ದಾಟಿ ಯಶಸ್ವಿಯಾಗಿರುವ ಉದ್ಯಮಗಳಲ್ಲಿ ಮುರುಗೇಶ್ ನಿರಾಣಿ ಪ್ರಥಮರು. ಅದು ಮಹಾರಾಷ್ಟ್ರದಿಂದ ಹಿಡಿದು ಬಿಹಾರವರೆಗೂ ಕರ್ನಾಟಕದ ಹೆಸರನ್ನು, ನಿರಾಣಿ ಇಂಡಸ್ಟ್ರಿಯ ಹೆಸರನ್ನು ಇವತ್ತು ಅವರು ಅತ್ಯಂತ ಯಶಸ್ವಿಯಾಗಿ ಇವತ್ತೆಲ್ಲ ಕಡೆ ಅವರು ಜನಪ್ರಿಯತೆಗೊಳಿಸಿದ್ದಾರೆ. ಸಾವಿರಾರು ಜನ ರೈತರು ಅದರಿಂದ ಇವತ್ತು ಕಬ್ಬು ಬೆಳೆದು ತಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಂಡಿರುವಂಥದ್ದು ಗಮನಾರ್ಹ. ಅದರ ಜೊತೆಗೆ ಸುಮಾರು 75,000ಕ್ಕಿಂತ ಹೆಚ್ಚು ನೌಕರದಾರರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥದ್ದು, ಇಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿರುವಂಥದ್ದು ಕೂಡ ಒಂದು ದಾಖಲೆ. ಅವರು ಇಂಡಸ್ಟ್ರಿ ಮಿನಿಸ್ಟ್ರಾಗಿ ರಾಜ್ಯದ ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಅವ್ರ ಕೊಡುಗೆ ಅಪಾರವಾಗಿದೆ. ಅವರು ಕೃಷ್ಣಾ ಮುಳುಗಡೆ ಏರಿಯಾದಿಂದ ಬಂದಿದ್ದಾರೆ. ಒಂದು ಮುಳುಗಡೆ ಮಂಥನದಲ್ಲಿ ಬಂದಂಥವ್ರಿಗೆ ಅದರ ನೋವು ಅದು ಗೊತ್ತಿದೆ. ಕೃಷ್ಣಾ ನದಿ, ಕೃಷ್ಣಾ ಯೋಜನೆ ಆಗಬೇಕಂತ ಹೇಳಿ ತಮ್ಮ ಆಸ್ತಿಗಳನ್ನು ತ್ಯಾಗ ಮಾಡಿದರ ಕುಟುಂಬಗಳಲ್ಲಿ ನಿರಾಣಿ ಕುಟುಂಬ ಕೂಡ ಒಂದು. ಹೀಗಾಗಿ ಆ ಕೃಷ್ಣಾ ಯೋಜನೆ ಯಶಸ್ವಿಯಾಗಿ ರೈತರಿಗೆ ಮುಟ್ಟಬೇಕು, ದೊಡ್ಡ ಪ್ರಮಾಣದಲ್ಲಿ ಇರಿಗೇಷನ್ ಆಗಬೇಕು, ಉತ್ಪಾದನೆ ಆಗಬೇಕು, ರೈತರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕನ್ನುವಂಥ ದೃಷ್ಟಿಯಿಂದ ಅವರು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದರ ಒಂದು ದ್ಯೋತಕವಾಗಿ ಕಳೆದ ವರ್ಷದಿಂದ ಕೃಷ್ಣಾ ನದಿಗೆ ಪೂಜೆಯನ್ನು ಮಾಡಬೇಕು, ಅದು ಸಮಗ್ರವಾಗಿರುವಂಥ ಒಂದು ಆರತಿಗಳನ್ನು ಮಾಡೋ ಮುಖಾಂತರ ಮಾಡಬೇಕು ಅಂತಂದು ನಿರಾಣಿ ಕುಟುಂಬದವರು ತೀರ್ಮಾನ ಮಾಡಿದ್ದಾರೆ. ಅವರ ಹುಟ್ಟುಹಬ್ಬ, ಕೃಷ್ಣ ಜನ್ಮಾಷ್ಟಮಿ ಎರಡನ್ನೂ ಸೇರಿಸಿ ಇವತ್ತು ಕೃಷ್ಣಾ ನದಿಗೆ ಆರತಿ ಬೆಳಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಬರಬೇಕು, ಅದು ಯಶಸ್ವಿ ಆಗಬೇಕು, ಅದು ಪಾಲ್ಗೊಳ್ಬೇಕು ಮತ್ತು ಪುನೀತರಾಗಬೇಕು. ಮತ್ತು ನಿರಾಣಿಯವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಆಗಬೇಕು, ಅವರ ಆರೋಗ್ಯ ಆಯುಷ್ಯ ಇನ್ನಷ್ಟು ಯಶಸ್ವಿ ಆಗಲಿ, ಅವರು ಎಲ್ಲದರಲ್ಲೂ ಕೂಡ ಅವರು ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಮುಂದೆ ಬರಲಿ ಅಂತ ಹಾರೈಸಬೇಕಂತ ಹೇಳಿ ನಾನು ಅತ್ಯಂತ ಕಳಕಳಿ ವಿನಂತಿಯನ್ನು ಮಹಾಜಯಂತಿಯಲ್ಲಿ ಮಾಡ್ತೀನಿ.